ಸರ್ ಹೇಳಿ, ನಿಮ್ಮ ಗಾಡಿ ಕಳ್ತನ ಆಗಿತ್ತು, ಈಗ ಆಕ್ಸಿಡೆಂಟ್ ಕೂಡ ಆಗಿದೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್ ಅದು ಸುಮಾರು ಎರಡು ಕಾಲು ಬಂದಿದ್ದಾನೆ ಅಲ್ಲೆಲ್ಲ ಅವ್ನು ಫುಲ್ಲು ಎಣ್ಣೆಯಲ್ಲಿದ್ದಾನೆ, ನೆಶಲ್ಲಿದ್ದಾನೆ. ಬಂದು ಗಾಡಿ ನೀಟಾಗಿ ರಿವರ್ಸ್ ತಗೊಂಡು ಒಂದು 10-15 ನಿಮಿಷಕ್ಕೆ ಹೆಗಡೆದೇವಪುರ ಅಂತ ಊರಿದೆ, ಅಲ್ಲಿ ಹೋಗಿ ಒಂದು ಮನೆಗೆ ಗುದ್ದಿದ್ದಾನೆ ವಿತಿನ್ ಒಂದು 15 ಮಿನಿಟ್ಸ್ಗೆ. ಅವರು ಫೋನ್ ಮಾಡಾದ್ಮೇಲೆ ನಮಗೆ ಗೊತ್ತಾಗಿದ್ದು ಗಾಡಿ ಇಲ್ಲ ಅಂತ ಇಲ್ಲಿ. ಆಮೇಲೆ ನಮ್ಮ ಡ್ರೈವರ್ ಫೋನ್ ಮಾಡಿ ಚೆಕ್ ಮಾಡಿದಾಗ ಗಾಡಿ ಇಲ್ಲ ಇಲ್ಲಿ. ಆಮೇಲೆ ನಮ್ಮ ಡ್ರೈವರ್ ಕಳಿಸ್ದೆ, ನಾ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂದ. ಆಮೇಲೆ ನಾವು ಹೋಗಿ ಅವ್ನ ಡ್ರೈವರ್ ಅಲ್ಲೇ ಸಿಯಾಕೊಂಡಿದ್ದ, ಫುಲ್ಲು ಎಣ್ಣೆ, ಅವ್ನು ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ. ಅದು ಹೆಂಗೆ ಗಾಡಿ ಎಲ್ಲಿಂದ ಅಲ್ಲಿ ತಗೊಳೋದನ್ನ ಗೊತ್ತಿಲ್ಲ. ಫಸ್ಟು ಒಂದು ಗಾಡಿ ಕಳ್ತನ ಮಾಡಿದ್ದಾನೆ, ಆ ಗಾಡಿ ಅಲ್ಲಿ ನಮ್ಮ ಸಾಸವೇಟ ಗ್ರಾಮದಲ್ಲಿ ತರ್ಮಳ್ಳಿ ರೋಡಲ್ಲಿ ಹಳ್ಳಕ್ಕೆ ಬಿಟ್ಟಿದ್ದಾನೆ. ಆ ಗಾಡಿ ಬಂದಿಲ್ಲ ತಿರುಗಿ ರಿಟರ್ನು. ಈಗ ನಡ್ಕೊಂಡು ಬರ್ಬೇಕಾದ್ರೆ ನಮ್ಮ ಗಾಡಿ ನೋಡಿದ್ದಾನೆ, ನಮ್ಮ ಗಾಡಿ ಎತ್ಕೊಂಡೋಗಿ ಇಮ್ಮಿಡಿಯೇಟ್ಲಿ ಅಲ್ಲಿ ಗುದ್ದಿದ್ದಾನೆ. ಮನೆಗೂ ಡ್ಯಾಮೇಜ್ ಆಗಿದೆ, ನಮ್ಮ ಗಾಡಿನೂ ಸ್ಕ್ರಾಪ್ ಆಗಿದೆ, ಭಾರಿ ತೊಂದರೆ ಕೊಟ್ಟಿದ್ದೇನೆ ಇದಕ್ಕೆ. ಸರ್, ಈಗ FIR ಆಗಿದೆ? FIR ಅಲ್ಲಿ ಮಾದನಕಟ್ಟೆ ಸ್ಟೇಷನ್ ಲಿಮಿಟ್ಸ್ ಆಕ್ಸಿಡೆಂಟ್ ಆಗಿರೋದು, ಅಲ್ಲಿ ಆಕ್ಸಿಡೆಂಟ್ ಕೇಸು FIR ಆಗಿದೆ. ಇಲ್ಲಿ ನಮ್ಮ ಥೆಫ್ಟ್ ಆಗಿರೋದು ಇಲ್ಲಿ ನಮ್ಮ ಸೌದರ್ಯ ಸ್ಟೇಷನ್ನು, ಇಲ್ಲೂ ಇದು ಮಾಡಿ ಕೇಸ್ ಮಾಡಿದ್ದಾರೆ. ಅದೇ ಅವರು ಪೊಲೀಸ್ನವರು ತನಿಖೆ ಮಾಡ್ತಿದ್ದಾರೆ ಸರ್. ತಮ್ಮ ಹೆಸರು? ಕೆಂಪೇಗೌಡ ಅಂತ ಸರ್. ಬ್ರದರ್ ಹೇಳಿ, ಏನಾಯಿತು ಅವತ್ತು ಘಟನೆ? ಮೊನ್ನೆ ಬೆಳಗಿನ ಜಾವ 2:13ಕ್ಕೆ ಸಡನ್ನಾಗಿ ಸೌಂಡ್ ಬಂತು. ಆಚೆ ಬಂದು ನೋಡಿದ್ರೆ ಇಲ್ಲಿ ಟಿಪ್ಪರ್ ಲಾರಿ ಒಂದು ಸೀದಾ ಬಂದು ನುಗ್ಗಿ ಪಿಲ್ಲರ್ಗೆ ಹೊಡೆದಿದೆ. ಏನಾಗಿದೆ ಅಂದರೆ ಡ್ರೈವರು ಸೀದಾ ಇಲ್ಲಿಂದ ಕಾಂಪೌಂಡ್ ಹೊಡ್ಕೊಂಡು ಬಂದು ಅಲ್ಲಿಂದ ಬಂದು ಕಾರು ಮತ್ತು ಇಲ್ಲಿ ಮೆಟೀರಿಯಲ್ಸ್ ಹಾಕಿದ್ವಿ, ಎಲ್ಲ ಹೊಡೆದಿದ್ದಾನೆ. ಕಾರ್ ಹೊಡ್ಕೊಂಡು ಇಲ್ಲಿ ಕಾಂಪೌಂಡ್ ಹೊಡ್ಕೊಂಡು ಪಿಲ್ಲರ್ ಹೊಡೆದು 2 ಬೈಕ್ ಇತ್ತು, ಅದನ್ನು ಹೊಡೆದು ಮೀಟ್ರ್ ಬೋರ್ಡು ಡ್ಯಾಮೇಜ್ ಆಗಿದೆ. ಇಷ್ಟಾಗಿದೆ ಸರ್. ಓಕೆ, ಏನೋ ಒಂದು ಕಳ್ತನ ಮಾಡ್ಕೊಂಬಂದಿದ್ದಂತೆ ಟಿಪ್ಪರ್ ಲಾರಿನ? ಹೌದಾ? ನಮ್ಗೆ ಗೊತ್ತಿಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ, ಅವ್ರ ಓನರ್ಗೆ ಕೇಳಬೇಕದು. ನಮ್ಗೆ ಗೊತ್ತಿರೋಂಗೆ ಹಿಂಗೆ ಮಾಡಿದ್ದಾನೆ. ಏನು ತುಂಬ ಸ್ಪೀಡಾಗಿ ಬಂದಿದ್ದ? ಪ್ರೀತ ಸರ್, ಬ್ರೇಕೇ ಇಲ್ಲ. ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅವ್ನಿಗೇನಾಗಿತ್ತು ಇಂಜುರಿ? ಏನೂ ಆಗಿಲ್ಲ, ಅವ್ನು ಇಂಜುರಿ ಏನೂ ಆಗಿಲ್ಲ, ಚೂರು ಸ್ಕ್ರ್ಯಾಚ್ ಏನಾಗಿಲ್ಲ. ಅದೃಷ್ಟ. ಹೌದು, ಅದು ಪ್ಯಾಸೆಂಜರ್ ಸೀಟ್ಗೆ ಜಾಸ್ತಿ ಏಟ್ ಬಿದ್ದು. ಅವನು ಏನಾಗಿದೆ ಅಂದರೆ ಬಿದ್ದಿರೋ ಇಂಪ್ಯಾಕ್ಟ್ಗೆ ಸ್ಟೇರಿಂಗು ಸಿಗಾಕೊಬಿಟ್ಟಿದೆ ಸೊಂಟದ ಹತ್ರ. ಸೊ ಅದಕ್ಕೆ ಬಿಡ್ಸ್ಕೊಳಕ್ಕಾಗಲಿಲ್ಲ ಅವನಿಗೆ. ಸೊ ನಾವೇ ಬಂದು ಪೊಲೀಸವ್ರು ಬಂದು ಆರೆಕೋಲಿಂದ ಮೈಕ್ ಬಿಟ್ಟು ತೆಗ್ದಿದ್ದಾರೆ. ತಮ್ಮ ಹೆಸರು? ನನ್ನ ಹೆಸರು ಧನುಷ್ ಅಂತ.